ರೇಣುಕಾಸ್ವಾಮಿ ಬರ್ಬರ ಕೊಲೆ ಕೇಸ್ನಲ್ಲಿ ಅಂಧರಾಗಿರೋ ನಟ ದರ್ಶನ್ಗೆ ಸೆರೆಮನೆ ವಾಸ ಸದ್ಯಕ್ಕೆ ಖಾಯಂವಾಗಿದೆ. ಜಾಮೀನು ಸಿಗೋ ಯಾವ ಲಕ್ಷಣವೂ ಕೂಡ ಕಾಣ್ತಾ ಇಲ್ಲ. ಈ ವೇಳೆ ಇಷ್ಟು ದಿನ ಜೈಲು ವಾಸ ಸಹಿಸದೆ ಪರದಾಡ್ತಾ ಇದ್ದಂಥ ದರ್ಶನ್ ಈಗೀಗ ಜೈಲಿನ ಕೈದಿಗಳ ಜೊತೆ ಬೆರೀತಾ ಇದ್ದಾರಂತೆ. ಇದು ಯಾವ ಪರಿ ಮುಂದುವರೆದಿದೆ ಅಂತಂದ್ರೆ ರೌಡಿಗಳನ್ನ ಚಿನ್ನ ಅಂತ ಮಾತನಾಡಿಸ್ತಾ ಇದ್ದಾರಂತೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ನಟ ದರ್ಶನ್ ಪರಪ್ಪನ ಮಡಿಲು ಸೇರಿ ತಿಂಗಳಾಗಿದೆ. ಮೊದಲೆಲ್ಲ ಜೈಲುವಾಸ ಸಹಿಸಲಾಗದೆ ಪರದಾಡ್ತಿದ್ದ ದಾಸ ನಿಧಾನವಾಗಿ ಸೆರೆಮನೆಗೆ ಹೊಂದ್ಕೊಳ್ತಿದ್ದಾರೆ. ಆದ್ರೆ ನಟ ದರ್ಶನ್ ಹೊರಗಿದ್ರು ಜೈಲಿನಲ್ಲಿದ್ರು ಅವರ ನೇಮೋ ಫೇಮೋ ಏನೋ ಕಮ್ಮಿ ಆಗಿಲ್ಲ ಬಿಡಿ. ದರ್ಶನ್ ಭೇಟಿಗಾಗಿ ಮುಗಿಬೀಳ್ತಿರುವ ನಟೋರಿಯಸ್ಗಳು, ಜೈಲಿನಲ್ಲಿರುವ ರೌಡಿಗಳನ್ನ ಚಿನ್ನ ಅಂತ ಮಾತಾಡ್ತಿರುವ ದರ್ಶನ್, ಜೈಲು ಸೇರಿರುವ ದರ್ಶನ್ ಸದ್ಯ ಜೈಲಲ್ಲೂ ತಮ್ಮ ಹವಾವನ್ನ ಮೇಂಟೈನ್ ಮಾಡ್ತಿದ್ದಾರೆ. ಯಾಕಂದ್ರೆ ದರ್ಶನ್ ಭೇಟಿಗಾಗಿ ನಟೋರಿಯಸ್ಗಳು ಮುಗಿಬೀಳ್ತಿದ್ದಾರೆ. ಮೊದಲ ಕೈದಿಗಳಿಂದ ದೂರಾನೇ ಇರ್ತಿದ್ದ ದರ್ಶನ್ ಈಗ ಕೈದಿಗಳ ಜೊತೆ ಬೆರೆತು ಮಾತನಾಡ್ತಿದ್ದಾರೆ. ಅಲ್ಲದೆ ಜೈಲಿನಲ್ಲಿರುವ ರೌಡಿಗಳನ್ನ ಚಿನ್ನ ಅಂತ ಮಾತಾಡ್ತಿದ್ದಾರೆ. 3 ಕೊಲೆ ಕೇಸ್ನ ಆರೋಪಿ ಬರ್ತ್ಡೇಯಲ್ಲೂ ಭಾಗಿಯಾಗಿದ್ರಂತೆ. ಜೈಲಿನಲ್ಲಿರುವ ದರ್ಶನ್ರನ್ನ ಸಹ ಕೈದಿಗಳು ಭೇಟಿಯಾಗ್ತಿದ್ದಾರೆ. ನಟೋರಿಯಸ್ ಕೈದಿಗಳು ಭೇಟಿಯಾಗ್ತಾ ಇದ್ದಾರೆಂಬ ಮಾಹಿತಿ ಸಿಕ್ಕಿದೆ. ಅದೆಷ್ಟರ ಮಟ್ಟಿಗೆ ಅಂದ್ರೆ ದರ್ಶನ್ ಈ ನಟೋರಿಯಸ್ ರೌಡಿಗಳನ್ನ ಚಿನ್ನ ಅಂತ ಮಾತನಾಡಿಸ್ತಿದ್ದಾರಂತೆ. ಭಾನುವಾರ ಮಧ್ಯರಾತ್ರಿ 3 ಕೊಲೆ ಪ್ರಕರಣದ ಆರೋಪಿಯ ಬರ್ತ್ಡೇಯಲ್ಲಿ ಭಾಗಿಯಾಗಿದ್ದಾರಂತೆ. ಖ್ಯಾತ ನಟನಾಗಿರುವ ಹಿನ್ನೆಲೆ ರೌಡಿಗಳ ಬ್ಯಾರಕ್ನಿಂದಲೇ ದರ್ಶನ್ಗೆ ಊಟ ತಿಂಡಿ ಹೋಗ್ತಿದೆ ಅನ್ನೋ ಮಾಹಿತಿ ಸಿಕ್ಕಿದೆ. ಭಾನುವಾರ ಬಾಡೂಟ ಕೂಡ ಬ್ಯಾರಕ್ನಿಂದ ಸಪ್ಲೈ ಆಗ್ತಿದೆ ಎನ್ನಲಾಗ್ತಿದೆ. ಇನ್ನ ಇದೇ ವೇಳೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ದರ್ಶನ್ ಚಿತ್ರದ ಸಾಂಗ್ ಟ್ರೆಂಡ್ ಆಗಿದೆ. ಸಹ ಕೈದಿಗಳಿಗೆ ಕರಿಯಾ ಸಿನಿಮಾದ ಸಾಂಗ್ ಫೇವರೇಟ್ ಆಗಿದೆ. ಜೈಲಿನ ಯಾವ ಕಾರ್ಯಕ್ರಮವಿದ್ರೂ ಕೆಂಚಾಲೋ ಮಂಚಾಲೋ ಹಾಡು ಕೈದಿಗಳಿಗೆ ಫೇವರೇಟ್ ಆಗೋಗಿದೆ. ನಟ ದರ್ಶನ್ರನ್ನ ನೋಡೋಕು ಜೈಲು ಬಂದಿಗಳು ಮನವಿ ಮಾಡ್ತಿದ್ದಾರೆ. ರೌಡಿಗಳ ಆಂಥಮ್ ಅಂತ ಈ ಸಾಂಗ್ ಎನಿಸಿಕೊಳ್ತಿದೆ. ವಿಶೇಷ ದಿನದಲ್ಲಿ ಈ ಹಾಡನ್ನ ಹಾಕಿದ ಬಳಿಕವೇ ಕಾರ್ಯಕ್ರಮ ಶುರುವಾಗ್ತದೆ ಎನ್ನಲಾಗ್ತಿದೆ. ಕರಿಯಾ ಬಿಡುಗಡೆ ಬಳಿಕವಂತೂ ಈ ಸಾಂಗ್ ಅನ್ನೇ ಕೈದಿಗಳು ಟ್ರೆಂಡ್ ಮಾಡಿಕೊಂಡಿದ್ದಾರೆ. ಕೆಂಚಾಲೋ ಮಂಚಾಲೋ ಬಳಿಕ ಮೊಳಗುತ್ತೆ ಅಣ್ಣವ್ರ ಸತ್ಯ ಹರಿಶ್ಚಂದ್ರ ಸಿನಿಮಾದ ಕುಲದಲ್ಲಿ ಕೀಳ್ಯಾವುದೋ ಹುಚ್ಚಪ್ಪ ಹಾಡು ಪ್ಲೇ ಆಗುತ್ತಂತೆ. ಈ 2 ಹಾಡುಗಳನ್ನ ಜೈಲು ಬಂದಿಗಳು ಕಡ್ಡಾಯ ಮಾಡಿಕೊಂಡಿದ್ದಾರೆ. ಒಟ್ಟಾರೆ ನಟ ದರ್ಶನ್ ಜೈಲಿನ ಲೈಫ್ಗೆ ಹೊಂದ್ಕೊಳ್ತಿದ್ದಾರೆ. ಮಾತ್ರವಲ್ಲದೆ ಜೈಲಿನಲ್ಲೂ ದರ್ಶನ್ ಹವಾ ಜೋರಾಗಿದೆ. ಕೈದಿಗಳ ಜೊತೆ ಬೆರೆತಿದ್ದಾರಂತೆ. ಚಿನ್ನ ಅಂತೆಲ್ಲ ರೌಡಿಗಳನ್ನ ಮಾತಾಡಿಸುವಷ್ಟರ ಮಟ್ಟಿಗೆ ಸ್ನೇಹ ಸಂಬಂಧ ಬೆಳೆದಿದೆ ಅನ್ನುವ ಮಾಹಿತಿ ಸಿಕ್ಕಿದೆ. ಸಂದೇಶ್ ಜೊತೆ ಶಿವಕುಮಾರ್, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.